ಒಂದೂರಲ್ಲಿ ಒಂದು ಸೇತುವೆ ಇತ್ತು. ಆ ಸೇತುವೆ ಮೇಲೆ ಟೆಕೆ ಟೆಕೆ ಎಂಬ ಒಂದು ದೆವ್ವ ಇತ್ತು. ಆ ದೆವ್ವದ ಕಣ್ಣಿಗೆ ಯಾರಾದ್ರೂ ಬಿದ್ರೆ ಅವರನ್ನ ಬಹಳ ಕ್ರೂರವಾಗಿ ಬೇಟೆಯಾಡಿ ಆ ದೆವ್ವ ಕೊಂದಾಕುತ್ತೆ. ಯಾಕೆ ಹೀಗೆ ಆ ದೆವ್ವ ಜನರನ್ನ ಕೊಲ್ತಿರೋದು, ಆ ಸೇತುವೆ ಮತ್ತೆ ಆ ದೆವ್ವಕ್ಕಿರುವಂತಹ ನಂಟು ಏನಂತ ನಾನ್ ನಿಮಗೆ ವಿವರಿಸುತ್ತೇನೆ. ಅದಲ್ಲದೆ ಈ ಕತೆ ಒಂದು ಟ್ರೂ ಸ್ಟೋರಿನ ಬೇಸ್ ಮಾಡಿ ತೆಗೆದ ಕಾರಣ ದೆವ್ವ ಇದೆ ಅಂತ ನಂಬದೆ ಬೇರೆ ದಾರಿ ಇಲ್ಲ. ಸರಿ, ಹಾಗಿದ್ರೆ ಬನ್ನಿ ವಿಡಿಯೋ ನೋಡಿ ಬರೋಣ. ಸಿನಿಮಾದ ಆರಂಭದಲ್ಲಿ ಒಂದು ಲೇಡಿ ತನ್ನ ಕೆಲಸ ಮುಗಿಸಿ ಮನೆಗೆ ಹೋಗ್ತಿರೋದನ್ನ ತೋರಿಸ್ತಾರೆ. ಅವರ ಹ್ಯಾಂಡ್ ಬ್ಯಾಗ್ ಅಲ್ಲಿ ಕೆಂಪು ಬಣ್ಣದ ಒಂದು ಕೀ ಚೈನ್ ಇರುತ್ತೆ. ಈ ಕೀ ಚೈನ್ಗೂ ಆ ಲೇಡಿಯ ಸಾವಿಗೂ ಒಂದು ನಂಟಿರುತ್ತೆ. ಅದೇನಂತ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಇಷ್ಟು ಮುದ್ದಾದ ಕೀ ಚೈನ್ ಇಂದ ತನ್ನ ಪ್ರಾಣ ಪಕ್ಷಿ ಹಾರೋಗುತ್ತೆ ಅಂತ ಆ ಲೇಡಿಗೆ ಗೊತ್ತಿಲ್ಲದೆ ತನ್ನ ಪಯಣ ಮುಂದುವರಿಸುವಾಗ ಅದೇ ಬಸ್ ಅಲ್ಲಿ ಸ್ವಲ್ಪ ಸ್ಕೂಲ್ ಸ್ಟೂಡೆಂಟ್ಸ್ ಆಟ ಆಡ್ತಾ ಆ ಟೆಕೆ ಟೆಕೆ ಎಂಬ ದೆವ್ವದ ಬಗ್ಗೆ ಹೇಳ್ತಿರೋದನ್ನ ಆ ಲೇಡಿ ಕೇಳಿಸಿಕೊಳ್ತಾರೆ. ಟೆಕೆ ಟೆಕೆ ಎಂಬ ದೆವ್ವ ನೋಡೋದಕ್ಕೆ ಬಹಳ ಕ್ರೂರವಾಗಿರುತ್ತೆ. ಅದಕ್ಕೆ ಸೊಂಟದ ಮೇಲೆ ಮಾತ್ರ ದೇಹ ಇರೋದು. ಒಂದು ದಿನ ಸೇತುವೆ ಮೇಲೆ ನಡೀತಿರುವಾಗ ಕಾಲು ಜಾರಿ ಕೆಳಗೆ ಬಿದ್ದ ಅದೇ ಗಳಿಗೆ ಒಂದು ಟ್ರೈನ್ ಬಂದ ಕಾರಣ ಆ ಹುಡುಗಿಯ ದೇಹ ಎರಡು ತುಂಡಾಗಿ ಸತ್ತು ಹೋಗಿದ್ದು. ಇದರಿಂದ ಅದು ತನ್ನ ಅರ್ಧ ಶರೀರದಲ್ಲಿ ಹೀಗೆ ಆ ಸೇತುವೆ ಮೇಲೆ ಅಲೆದಾಡ್ತಿರೋದು. ಅವಳು ಸತ್ತ ದಿನದಿಂದ ಆ ಬ್ರಿಡ್ಜ್ ಕ್ಲೋಸ್ ಮಾಡುವ ಸಮಯದಲ್ಲಿ ಯಾರಿಗಾದ್ರೂ ಟೆಕೆ ಟೆಕೆ ಎಂಬ ಸೌಂಡ್ ಕೇಳಿಸಿದ್ರೆ ಅವರ ಕತೆ ಮುಗಿಯಿತು. ಆ ದೆವ್ವದ ಹಾಗೆ ಅವರನ್ನ ಎರಡು ತುಂಡಾಗಿ ಕೊಂದಾಕುತ್ತೆ. ಇದರ ಮುಂಚೆ ಅದೇ ತರ ಹಲವಾರು ಜನರು ಆ ಸೇತುವೆ ಮೇಲೆ ಸತ್ತಿದ್ದಾರೆ ಅಂತ ಹೇಳ್ತಿರುವಾಗ ಆ ಲೇಡಿಗೆ ಭಯ ಶುರುವಾಗುತ್ತೆ. ಕಾರಣ ಆ ಬ್ರಿಡ್ಜ್ ನ ಕ್ರಾಸ್ ಮಾಡಿ ಅವಳಿಗೆ ತನ್ನ ಮನೆಗೆ ಹೋಗಬೇಕಾಗಿದ್ದು. ಭಯ ಇದ್ರು ಅವಳದನ್ನ ಮುಚ್ಚಿಟ್ಟು ಆ ಹುಡುಗಿಯರನ್ನ ಸರಿಯಾಗಿ ಬೈತಾಳೆ. ಆದ್ರೆ ಅವರದನ್ನ ಕೇರ್ ಮಾಡದೆ ಜೋರಾಗಿ ನಗಾಡ್ತಾರೆ. ಹಾಗೆ ತನ್ನ ಸ್ಟಾಪ್ ಬಂದಾಗ ಬಸ್ ಇಳಿದು ಆ ಸೇತುವೆ ಮೇಲೆ ನಡೆದುಕೊಂಡು ಹೋಗುವಾಗ ಸಡನ್ ಆಗಿ ಹಿಂದಿನಿಂದ ಒಂದು ಸೌಂಡ್ ಕೇಳಿಸುತ್ತೆ. ಆ ಸೌಂಡ್ ಕೇಳಿ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಯಾರಿರೋದಿಲ್ಲ. ಹಾಗೆ ಮುಂದೆ ಹೋಗುವಾಗ ಪುನಃ ಆ ಸೌಂಡ್ ಕೇಳಿ ಬೇಗ ತಿರುಗಿ ನೋಡಿದಾಗ ಪುನಃ ಅಲ್ಲಿ ಯಾರಿರೋದಿಲ್ಲ. ಇದರಿಂದ ಹೆದರಿ ಬೇಗ ಅಲ್ಲಿಂದ ಓಡಿ ಹೋಗೋದಕ್ಕೆ ಶುರು ಮಾಡ್ತಾಳೆ. ಹಾಗೆ ಓಡುವಾಗ ತನ್ನ ಹಿಂದೆ ಒಂದು ಜೀವಿ ಬರ್ತಿದೆ ಅಂತ ಅವಳಿಗೆ ಗೊತ್ತಾಗುತ್ತೆ. ಆ ಜೀವಿ ಬೇರೆ ಯಾರು ಅಲ್ಲ, ಅದು ನಮ್ಮ ವಿಲ್ಲನ್ ಆದಂತಹ ಅದೇ ಟೆಕೆ ಟೆಕೆ. ತನ್ನ ಕೈಯಲ್ಲಾದಷ್ಟು ಸ್ಪೀಡ್ ಆಗಿ ಓಡಿ ಹೋಗ್ತಾಳೆ. ಆದ್ರೂ ಅದೆವ್ವ ಅವಳನ್ನ ಬಿಡದೆ ಹಿಂದೆ ಬರ್ತಿರುತ್ತೆ. ಹಾಗೆ ಓಡಿ ಓಡಿ ಕೊನೆಗೆ ಸುಸ್ತಾಗಿ ಒಂದು ಜಾಗದಲ್ಲಿ ನಿಂತಾಗ ಹಿಂದೆ ಬಂದಂತಹ ನಮ್ಮ ಟೆಕೆ ಟೆಕೆ ಅವಳನ್ನ ಬಹಳ ಕ್ರೂರವಾಗಿ ಕೊಂದಾಕುತ್ತೆ. ಅವಳ ದೇಹ ಎರಡು ಭಾಗ ಆಗಿರುತ್ತೆ. ಹಾಗೆ ಪಾಪ ಅವಳು ರಕ್ತ ಸುರಿದು ಅಲ್ಲೇ ಸತ್ತು ಹೋಗ್ತಾಳೆ. ಹಾಗೆ ಸೀನ್ ಕಟ್ ಆಗಿ ಖಾನ ಮತ್ತೆ ಅಯಾನ್ ಎಂಬ ಸ್ಟೂಡೆಂಟ್ಸ್ ನ ತೋರಿಸ್ತಾರೆ. ಅವರಿಬ್ಬರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಚಿಕ್ಕವರಿಂದನೂ ಒಬ್ಬರನ್ನೊಬ್ಬರು ಬಿಟ್ಟಿರೋದಿಲ್ಲ. ನಮ್ಮ ಅಯಾನ್ಗೆ ಅದೇ ಸ್ಕೂಲ್ ಅಲ್ಲಿ ಇರುವಂತಹ ಫುಟ್ಬಾಲ್ ಪ್ಲೇಯರ್ ಆದಂತಹ ಉಸ್ಬಿಯ ಮೇಲೆ ಒಂದು ಕ್ರಶ್ ಆಗಿರುತ್ತೆ. ಇದರಿಂದ ಈ ಕಾರ್ಯ ಅವನೊಂದಿಗೆ ನೀನು ಮಾತಾಡ್ತೀಯಾ ಎಂದು ಅಯಾನ್ ಖಾನ ಜೊತೆ ಕೇಳಿದಾಗ ಖಾನ್ಗೆ ಅದರಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ. ಇದರಿಂದ ನಮ್ಮ ಅಯಾನ್ ಅವಳನ್ನ ಕನ್ವಿನ್ಸ್ ಮಾಡಿದಾಗ ಬೇರೆ ದಾರಿ ಇಲ್ಲದೆ ತನ್ನ ಫ್ರೆಂಡ್ ಗೆ ಹೆಲ್ಪ್ ಮಾಡೋದಕ್ಕೆ ಮುಂದಾಗ್ತಾಳೆ. ಹಾಗೆ ನಮ್ಮ ಖಾನ ಆ ಕಾರ್ಯ ಉಸ್ಬಿ ಜೊತೆ ಹೇಳಿದಾಗ ನಮ್ಮ ಉಸ್ಬಿ ಅವಳೊಂದಿಗೆ ಒಂದು ಕಾರ್ಯ ಓಪನ್ ಆಗಿ ಹೇಳ್ತಾನೆ. ಅದು ಕೇಳಿದಂತಹ ನಮ್ಮ ಖಾನ್ಗೆ ಶಾಕ್ ಆಗುತ್ತೆ. ಆ ಕಾರ್ಯ ಏನೆಂದರೆ ನಮ್ಮ ಉಸ್ಬಿಗೆ ಖಾನ ಮೇಲೆ ಲವ್ ಆಗಿರುತ್ತೆ. ಆದ್ರೆ ನಮ್ಮ ಖಾನ್ ಅದನ್ನ ಆಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇರಲ್ಲ. ಕಾರಣ ತನ್ನ ಕ್ಲೋಸ್ ಫ್ರೆಂಡ್ ಗೆ ಮೋಸ ಮಾಡೋದಕ್ಕೆ ಅವಳಿಗೆ ಇಷ್ಟ ಇರಲ್ಲ. ಕೊನೆಗೆ ನಮ್ಮ ಖಾನ ಉಸ್ಬಿನ ಫೋರ್ಸ್ ಮಾಡಿದ ಕಾರಣ ನಮ್ಮ ಉಸ್ಬಿ ಅಯಾನ ಮೀಟ್ ಮಾಡೋದಕ್ಕೆ ಓಕೆ ಹೇಳ್ತಾನೆ. ಹಾಗೆ ತನ್ನ ಪ್ರೀತಿಯನ್ನ ನೇರವಾಗಿ ಹೇಳಿಕೊಳ್ಳೋದಕ್ಕೆ ಅಯಾನೊಂದಿಗೆ ಹೇಳುವಂತ ಖಾನ ಜೊತೆ ಉಸ್ಬಿ ಹೇಳಿ ಕಳಿಸ್ತಾನೆ. ಹಾಗೆ ಈ ಎಲ್ಲ ಕಾರ್ಯ ಅಯಾನ ಜೊತೆ ಖಾನ ಹೇಳಿದಾಗ ಅವಳಿಗೆ ಹೇಗೆ ಹೇಳೋದು ಅಂತ ನಾಚಿಕೆ ಆಗ್ತಿರುತ್ತೆ. ಇದರಿಂದ ತನ್ನ ಜೊತೆ ಖಾನ ಕರೆದುಕೊಂಡು ಹೋಗ್ತಾಳೆ. ಹಾಗೆ ಮೂವರೊಟ್ಟಿಗೆ ಒಂದು ಕೆಫೆಗೆ ಬರ್ತಾರೆ. ಹಾಗೆ ನಮ್ಮ ಉಸ್ಬಿ ಒಂದು ನ್ಯೂಸ್ ನ ಅವರಿಬ್ಬರಿಗೆ ತೋರಿಸ್ತಾರೆ. ಯಾವ ನ್ಯೂಸ್ ಅಂತ ನೋಡಿದ್ರೆ ಲಾಸ್ಟ್ ಡೇ ಒಂದು ಹುಡುಗಿಯನ್ನ ಆ ಟೆಕೆ ಟೆಕೆ ಬಹಳ ಕ್ರೂರವಾಗಿ ಕೊಂದಿರುತ್ತಲ್ವಾ, ಅದೇ ನ್ಯೂಸ್ ಆಗಿರುತ್ತೆ. ಆ ನ್ಯೂಸ್ ನ ಕಂಡಾಗ ಅವರಿಬ್ಬರಿಗೆ ಶಾಕ್ ಆಗುತ್ತೆ. ಕಾರಣ ಇದು ಮೊದಲ ಸಲ ಅವರಿಬ್ಬರು ಆ ಟೆಕೆ ಟೆಕೆ ಎಂಬ ದೆವ್ವದ ಕುರಿತು ಕೇಳ್ತಿರೋದು. ಆದ್ರೆ ನಮ್ಮ ಉಸ್ಬಿಗೆ ಆ ದೆವ್ವದ ಫುಲ್ ಡೀಟೇಲ್ಸ್ ಗೊತ್ತಿರುತ್ತೆ. ಹಾಗೆ ಅವರೊಂದಿಗೆ ಆದಷ್ಟು ನೀವು ಆ ಬ್ರಿಡ್ಜ್ ನ ಮೇಲೆ ಒಬ್ಬಂಟಿಯಾಗಿ ಹೋಗೋದು ಬೇಡ. ಏನೇ ಸೌಂಡ್ ಕೇಳಿದ್ರು ತಿರುಗಿ ನೋಡ್ಬಾರ್ದು. ನೀವ್ ಅದನ್ನ ಮೈಂಡ್ ಮಾಡಿಲ್ಲ ಅಂದ್ರೆ ಆ ದೆವ್ವ ನಿಮ್ಮನ್ನ ಏನು ಮಾಡಲ್ಲ ಅಂದಾಗ ಇದೆಲ್ಲ ಬೇರೆ ಕಟ್ಟುಕತೆ ಅಲ್ವಾ. ಒಂದು ರಿಪೋರ್ಟ್ ಪ್ರಕಾರ ಅಕಸ್ಮಾತ್ ನಾವದರ ಕೈಯಿಂದ ತಪ್ಪಿಸಿಕೊಂಡ್ರೆ 3 ದಿನದೊಳಗೆ ಅದು ನಮ್ಮನ್ನ ಹುಡುಕಿ ಕೊಂದಾಕುತ್ತೆ ಅಂತ ತಾನೇ ಎಂದು ಕೇಳಿ ಅಯಾನ್ ಅಲ್ಲಿಂದ ಎದ್ದು ರೂಮ್ಗೆ ಹೋಗ್ತಾಳೆ. ಹಾಗೆ ಅವಳು ಹೋದ ನಂತರ ನನ್ನ ಫ್ರೆಂಡ್ ಹೇಗಿದ್ದಾಳೆ, ನಿನಗೆ ಇಷ್ಟ ಆಯ್ತಾ ಎಂದು ಕೇಳಿದಾಗ ನನಗೆ ನಿನ್ ಮೇಲೆ ಲವ್ ಆಗಿರೋದು, ನೀನ್ ಹೇಳಿದ್ದಕ್ಕೆ ಮಾತ್ರ ನಾನು ಅವಳೊಂದಿಗೆ ಈ ಡೇಟ್ಗೆ ಬಂದಿದ್ದು ಅಂತ ಹೇಳ್ತಿರೋದೆಲ್ಲ ನಮ್ಮ ಅಯಾನ್ ಕದ್ದು ಕೇಳಿಸಿಕೊಳ್ತಾಳೆ. ಇಷ್ಟು ದಿನ ಕ್ಲೋಸ್ ಫ್ರೆಂಡ್ ನ ಹಾಗೆ ಜೊತೆಗಿದ್ದು ಈಗ ತನಗೆ ಚೀಟ್ ಮಾಡಿದನ ಆಲೋಚಿಸಿ ನಮ್ಮ ಅಯಾನ್ಗೆ ತುಂಬಾ ಬೇಜಾರಾಗುತ್ತೆ. ಹಾಗೆ ಪಾರ್ಟಿ ಮುಗಿದ ಮೇಲೆ ಮೂವರು ಅವರವರ ಮನೆಗೆ
ಹೋಗ್ತಾರೆ. ನಮ್ಮ ಉಸ್ಬಿ ತನ್ನ ಸೈಕಲ್ ಮುಖಾಂತರ ಬೇಗ ಬೇಗ ತನ್ನ ಮನೆಗೆ ಹೋಗುವಾಗ ಈ ಕಡೆ ನಮ್ಮ ಅಯಾನ್ ಮತ್ತೆ ಕಾನ ಮಾತನಾಡುತ್ತಾ ಹೋಗುವಾಗ, ನಿನಗೆ ಉಸ್ಬಿಯ ಮೇಲೆ ಲವ್ ಆಗಿದೆ ತಾನೆ ಎಂದು ಅಯಾನ್ ಅವಳೊಂದಿಗೆ ಕೇಳಿದಾಗ ನಮ್ಮ ಖಾನ್ಗೆ ಶಾಕ್ ಆಗುತ್ತೆ. ಇಲ್ಲ ಕಣೆ, ನನಗೆ ಅವನ ಮೇಲೆ ಆ ತರಹದ ಯಾವುದೇ ಫೀಲಿಂಗ್ಸ್ ಇಲ್ಲ ಅಂತ ಎಷ್ಟೇ ಹೇಳಿದ್ರು ಅಯಾನ್ ಅವಳ ಮಾತನ್ನ ಕೇಳೋದಕ್ಕೆ ರೆಡಿ ಆಗಿರಲ್ಲ. ಹಾಗೆ ಕೋಪದಿಂದ ನಮ್ಮ ಅಯಾನ್ ಅಲ್ಲಿಂದ ಮುಂದೆ ಹೋಗ್ತಾಳೆ. ಹಾಗೆ ನಮ್ಮ ಅಯಾನ್ ತನ್ನ ಮನೆಗೆ ಆ ಬ್ರಿಡ್ಜ್ ನ ಮೇಲೆ ನಡೆದುಕೊಂಡು ಹೋಗುವಾಗ ಅವಳಿಗೆ ಬೇಜಾರಾಗುತ್ತೆ. ಕಾರಣ ಸುಮ್ಮನಾದರೂ ಖಾನ್ ಜೊತೆ ಜಗಳ ಮಾಡಿರ್ತಾಳಲ್ವಾ, ಹಾಗೆ ಅದನ್ನ ಆಲೋಚಿಸಿ ನಾಳೆ ಸ್ಕೂಲ್ಗೆ ಹೋದ ತಕ್ಷಣ ಖಾನ್ ಜೊತೆ ಸಾರಿ ಕೇಳ್ಬೇಕು ಅಂತೆಲ್ಲ ಆಲೋಚಿಸಿ ಮುಂದೆ ಮುಂದೆ ಹೋಗುವಾಗ ಸಡನ್ ಆಗಿ ಒಂದು ಸೌಂಡ್ ಕೇಳಿಸುತ್ತೆ. ಹಾಗೆ ಮೆಲ್ಲೆ ತಿರುಗಿ ನೋಡಿದಾಗ ಕಟ್ಟಾದಂತಹ ಶರೀರ ಭಾಗ ಬರೀ ಕೈಯಲ್ಲಿ ಎದ್ದು ನಿಂತಿರುತ್ತೆ. ಇದನ್ನ ಕಂಡು ಹೆದರಿ ಬೇಗ ಅಲ್ಲಿಂದ ಓಡಿ ಹೋಗೋದಕ್ಕೆ ಟ್ರೈ ಮಾಡುವಷ್ಟರಲ್ಲಿ ಆ ಟೆಕೆ ಅವಳನ್ನ ಅಟ್ಯಾಕ್ ಮಾಡಿ 2 ತುಂಡಾಗಿ ಕೊಂದಾಕುತ್ತೆ. ಹಾಗೆ ಸೀನ್ ಕಟ್ ಆಗಿ ಮಾರನೇ ದಿನ ಖಾನ ಸ್ಕೂಲ್ಗೆ ಬಂದಾಗ ಅಯಾನ್ನ ಸಾವಿನ ಸುದ್ದಿ ತಿಳಿದಾಗ ನಮ್ಮ ಖಾನ್ಗೆ ತುಂಬಾ ಬೇಜಾರಾಗುತ್ತೆ. ಹಾಗೆ ಹೇಗೋ ತುಂಬಾ ಕಷ್ಟಪಟ್ಟು ಟೀಚರ್ಸ್ ಅವಳನ್ನ ಸಮಾಧಾನಿಸಿ ಎನ್ಕ್ವೈರಿಗೆ ಬಂದಂತಹ ಪೊಲೀಸರ ಹತ್ತಿರ ಅವಳನ್ನ ಕರೆದುಕೊಂಡು ಬರ್ತಾರೆ. ಹಾಗೆ ಒಂದೊಂದಾಗಿ ಅವಳ ಜೊತೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾರೆ. ಜಗಳ ಆದಂತಹ ವಿಷಯ ನಮ್ಮ ಖಾನ ಅವರೊಂದಿಗೆ ಹೇಳಲ್ಲ. ಮೂವರು ರೆಸ್ಟೋರೆಂಟ್ ಗೆ ಹೋಗಿ ಊಟ ಮಾಡಿದ ನಂತರ ಅವರವರ ಮನೆಗೆ ಹೋದ್ವಿ ಎಂಬ ಕಾರ್ಯ ಮಾತ್ರ ಖಾನ ಪೊಲೀಸರೊಂದಿಗೆ ಹೇಳ್ತಾಳೆ. ಹಾಗೆ ತುಂಬಾ ಬೇಜಾರಿಂದ ನಮ್ಮ ಖಾನ ತನ್ನ ಮನೆಗೆ ಬರ್ತಾಳೆ. ಹಾಗೆ ಟಿವಿ ಆನ್ ಮಾಡಿದಾಗ ಒಂದು ನ್ಯೂಸ್ ಪ್ಲೇ ಆಗುತ್ತೆ. ಲಾಸ್ಟ್ ಡೇ ಒಂದು ಹುಡುಗಿಯನ್ನ ಆ ಟೆಕೆ ಕೊಂದಿರುತ್ತಲ್ವಾ, ಪೊಲೀಸರ ಇನ್ವೆಸ್ಟಿಗೇಷನ್ ಅಲ್ಲಿ ಆ ಲೇಡಿನ ತನ್ನ ಸ್ವಂತ ಗಂಡ ಹಾಗೆ ಕ್ರೂರವಾಗಿ ಕೊಂದಿದ್ದು ಅಂತ ನ್ಯೂಸ್ ಅಲ್ಲಿ ಪ್ಲೇ ಆಗ್ತಿರುತ್ತೆ. ಆದರೆ ಅವಳ ಗಂಡ ಅದನ್ನ ನಿರಾಕರಿಸುತ್ತಾನೆ. ನಾನಲ್ಲ ಕೊಂದಿದ್ದು, ನನ್ನ ಹೆಂಡತಿಯನ್ನ ಆ ಟೆಕೆ ಎಂಬ ದೆವ್ವ ಕೊಂದಿದ್ದು ಅಂತ ಹೇಳ್ತಾನೆ. ಈ ಎಲ್ಲಾ ನ್ಯೂಸ್ ಕೇಳಿದಾಗ ಒಂದು ವೇಳೆ ಅಯ್ಯನ್ನ ಆ ಟೆಕೆ ಕೊಂದಿರಬಹುದು ಎಂಬ ಡೌಟ್ ಅವಳಿಗೆ ಕಾಡುತ್ತೆ. ಆದ್ರೆ ಅವಳಿಗೆ ಅದನ್ನ ಕನ್ಫರ್ಮ್ ಮಾಡೋದಕ್ಕೆ ಆಗ್ತಿರಲ್ಲ. ಹಾಗೆ ದಿನಗಳು ಕಳೆದೋಗುತ್ತೆ. ಹಾಗಿರುವಾಗ ಒಂದು ದಿನ ನಮ್ಮ ಖಾನ ಒಂದು ಬೆಂಚಿನ ಮೇಲೆ ಕೂತಿರುವಾಗ ಸಣ್ಣ ಸಣ್ಣ ಮಕ್ಕಳ ಗ್ಯಾಂಗ್ ಆ ಟೆಕೆ ಎಂಬ ದೆವ್ವದ ಕುರಿತು ಹೇಳ್ತಾ ಬರ್ತಿರುವಾಗ ನಮ್ಮ ಖಾನ್ಗೆ ಡೌಟ್ ಹೆಚ್ಚಾಗುತ್ತೆ. ಹಾಗೆ ಮಾರನೇ ದಿನ ಲಾಸ್ಟ್ ಡೇ ಪೊಲೀಸರು ಬಂದಿದ್ದು ಮತ್ತೆ ಅವರಿಬ್ಬರ ನಡುವೆ ಆದಂತಹ ಜಗಳದ ಬಗ್ಗೆ ಖಾನ ಉಸ್ಬಿಯ ಜೊತೆ ಓಪನ್ ಆಗಿ ಹೇಳ್ತಾಳೆ. ಅದಲ್ಲದೆ ಲಾಸ್ಟ್ ಡೇ ನೋಡಿದಂತಹ ಆ ಟಿವಿ ನ್ಯೂಸ್ ನ ಕುರಿತು ಅವಳು ಉಸ್ಬಿಯ ಜೊತೆ ಹೇಳಿದಾಗ, ನಿನಗೇನಾಯ್ತು? ಆ ಟೆಕೆ ಎಂಬ ದೆವ್ವ ಬರೀ ಕಟ್ಟುಕತೆ, ಆ ತರಹದ ಒಂದು ದುರಾತ್ಮ ಇಲ್ಲ. ಟೆಕೆ ಎಂಬ ಒಂದು ಕತೆ ಕಟ್ಟಿ ತಾನು ಮಾಡಿದಂತಹ ಕೊಲೆಯನ್ನ ಮುಚ್ಚಿಡೋದಕ್ಕೆ ಆ ವ್ಯಕ್ತಿ ಟ್ರೈ ಮಾಡ್ತಿರೋದು ಅಂತ ಹೇಳಿ ಹೇಗೋ ನಮ್ಮ ಖಾನ ಉಸ್ಬಿ ಸಮಾಧಾನಿಸುತ್ತಾನೆ. ಹಾಗೆ ಸಂಜೆ ಆದಾಗ ಕ್ಲಾಸ್ ಮುಗಿಸಿ ಖಾನ ನೇರವಾಗಿ ಆ ಬ್ರಿಡ್ಜ್ ಹತ್ತಿರ ಬರ್ತಾಳೆ. ಹಾಗೆ ನೇರವಾಗಿ ಅಯಾನ್ ಸತ್ತಂತಹ ಜಾಗದ ಹತ್ತಿರ ಬಂದು ಅವಳ ನೆನಪಿಗೋಸ್ಕರ ಸ್ವಲ್ಪ ಫ್ಲವರ್ ನ ಅಲ್ಲಿರ್ತಾಳೆ. ಖಾನ ಆ ಸ್ಪೋಟಿಗೆ ಹೋದಂತಹ ವಿಷಯ ತಿಳಿದಂತಹ ನಮ್ಮ ಉಸ್ಬಿಗೆ ಟೆನ್ಷನ್ ಹೆಚ್ಚಾಗುತ್ತೆ. ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೆದರಿ ನೇರವಾಗಿ ನಮ್ಮ ಉಸ್ಬಿ ಆ ಬ್ರಿಡ್ಜ್ ಹತ್ತಿರ ಬರ್ತಾನೆ. ಈ ಕಡೆ ನಮ್ಮ ಖಾನ ತನ್ನ ಫ್ರೆಂಡ್ ಗೋಸ್ಕರ ಪ್ರೇಯರ್ ಮಾಡ್ತಿರುವಾಗ ಸಡನ್ ಆಗಿ ಒಂದು ಸೌಂಡ್ ಕೇಳಿಸುತ್ತೆ. ಆ ಸೌಂಡ್ ಕೇಳಿದ ತಕ್ಷಣ ಅದು ಟೆಕೆ ಅಂತ ಖಾನಗೆ ಕನ್ಫರ್ಮ್ ಆಗುತ್ತೆ. ಅದೇ ಸಮಯ ಅವಳಿಗೆ ಉಸ್ಬಿ ಹೇಳಿದಂತಹ ಕಾರ್ಯ ನೆನಪಾಗುತ್ತೆ. ಏನೇ ಸೌಂಡ್ ಕೇಳಿದ್ರು ತಿರುಗಿ ನೋಡ್ಬಾರ್ದು ಅಂತ ಹೇಳಿದ ಕಾರಣ ಬೇಗ ಕಣ್ಣು ಮುಚ್ಚಿ ಅದನ್ನ ಮೈಂಡ್ ಮಾಡದೆ ಹಾಗೆ ಅಲ್ಲೇ ಕೂರ್ತಾಳೆ. ಅವಳಿಗೆ ಭಯ ಹೆಚ್ಚಾಗುತ್ತೆ. ಆ ಟೆಕೆ ಅವಳ ಹತ್ತಿರ ಬಂದು ಅವಳನ್ನೇ ಗುರಾಯಿಸುತ್ತೆ. ಖಾನ ಕಣ್ಣು ಓಪನ್ ಮಾಡದಿರುವ ಕಾರಣ ಅದಲ್ಲಿಂದ ಸುಮ್ಮನೆ ಹೋಗುತ್ತೆ. ಹಾಗೆ ಸ್ವಲ್ಪ ತರಲ್ಲಿ ಸೌಂಡ್ ಕೇಳದಿರುವ ಕಾರಣ ನಮ್ಮ ಖಾನ ಮೆಲ್ಲೆ ಕಣ್ಣು ಓಪನ್ ಮಾಡಿ ನೋಡಿದಾಗ ಆ ದೆವ್ವ ಅಲ್ಲಿರೋದಿಲ್ಲ. ಇದರಿಂದ ಸಮಾಧಾನದಿಂದ ಮುಂದೆ ಹೋಗುವಾಗ ಸಡನ್ ಆಗಿ ಸತ್ತಂತಹ ತನ್ನ ಫ್ರೆಂಡ್ ಆದಂತಹ ಅಯಾನ ಸೌಂಡ್ ಕೇಳಿಸುತ್ತೆ. ಆ ಸೌಂಡ್ ಕೇಳಿದ ತಕ್ಷಣ ನಮ್ಮ ಖಾನ ಬೇಗ ತಿರುಗಿ ನೋಡ್ತಾಳೆ. ಆದ್ರೆ ಅಲ್ಲಿ ಅವಳ ಫ್ರೆಂಡ್ ಇರಲ್ಲ. ಅವಳ ಬದಲಾಗಿ ನಮ್ಮ ಟೆಕೆ ನಿಂತಿರುತ್ತೆ. ತಿರುಗಿ ನೋಡಿದ ಕಾರಣ ಬೇರೆ ದಾರಿ ಇಲ್ಲ ತಾನೆ, ದಡಬಡ ಅಂತ ಅಲ್ಲಿಂದ ಓಡಿ ಹೋಗೋದಕ್ಕೆ ಶುರು ಮಾಡ್ತಾಳೆ. ಹಾಗೆ ಓಡಿ ಬರ್ತಿರುವ ಅದೇ ಸಮಯ ನಮ್ಮ ಉಸ್ಬಿಯ ಆ ಸ್ಪಾಟ್ ಗೆ ರೀಚ್ ಆಗ್ತಾನೆ. ಹಾಗೆ ಅವರಿಬ್ಬರು ಅಲ್ಲಿಂದ ಆ ಸೈಕಲ್ ಮುಖಾಂತರ ಬೇಗ ಹೋಗ್ತಾರೆ. ಆದ್ರೂ ನಮ್ಮ ಟೆಕೆ ಅವರನ್ನ ಬಿಡದೆ ಅವರ ಹಿಂದೆ ಸ್ಪೀಡ್ ಆಗಿ ಬರ್ತಿರುತ್ತೆ. ಹಾಗೆ ಸ್ಪೀಡ್ ಆಗಿ ಹೋಗ್ತಿರುವಾಗ ಬ್ಯಾಲೆನ್ಸ್ ತಪ್ಪಿ ಅವರಿಬ್ಬರು ಕೆಳಗೆ ಬೀಳ್ತಾರೆ. ಅದೇ ಸಮಯ ನಮ್ಮ ಟೆಕೆ ಆ ಸ್ಪಾಟ್ ಗೆ ರೀಚ್ ಆಗುತ್ತೆ. ಆದ್ರೆ ಆ ದೆವ್ವ ಅವರಿಬ್ಬರನ್ನ ಸುಮ್ಮನೆ ಬಿಡುತ್ತೆ. ಇದನ್ನ ಕಂಡು ಅವಳಿಗೆ ಒಂದು ಕಾರ್ಯ ನೆನಪಾಗುತ್ತೆ. ಅದೇನೆಂದರೆ ಒಬ್ಬಂಟಿ ಆಗಿರುವಾಗ ಮಾತ್ರ ಆ ದೆವ್ವ ಜನರನ್ನ ಅಟ್ಯಾಕ್ ಮಾಡೋದು ಅಂತ. ಈಗ ಅವಳ ಜೊತೆ ಉಸ್ಬಿ ಇರುವ ಕಾರಣ ಅವರಿಬ್ಬರನ್ನ ಹೀಗೆ ಬಿಟ್ಟಿರೋದು. ಸೈಕಲ್ ಇಂದ ಬಿದ್ದ ಕಾರಣ ನಮ್ಮ ಉಸ್ಬಿಯ ಕಾಲಿಗೆ ಪೆಟ್ಟಾಗಿರುತ್ತೆ. ಇದರಿಂದ ನಮ್ಮ ಉಸ್ಬಿ ಹಾಸ್ಪಿಟಲೈಸ್ ಆಗಿರ್ತಾನೆ. ಹಾಗೆ ಮಾರನೇ ದಿನ ನಮ್ಮ ಖಾನ ಆ ಟೆಕೆ ಎಂಬ ದೆವ್ವದ ಕುರಿತು ಸ್ಟಡಿ ಮಾಡೋದಕ್ಕೆ ಡಿಸೈಡ್ ಮಾಡಿ ನೇರವಾಗಿ ಲೈಬ್ರರಿಗೆ ಬಂದು ಅಲ್ಲಿದ್ದಂತಹ ಬುಕ್ ಗಳನ್ನ ಒಂದೊಂದಾಗಿ ನೋಡೋದಕ್ಕೆ ಶುರು ಮಾಡ್ತಾಳೆ. ಹಾಗೆ ಆ ದೆವ್ವದ ಕುರಿತು ಇನ್ಫಾರ್ಮೇಶನ್ ಇರುವಂತಹ ಬುಕ್ ನ ಓದುವ ಅದೇ ಸಮಯ ಬೇರೆ ಒಂದು ಹುಡುಗಿ ಬಂದು ಅವಳ ಕೈಯಿಂದ ಆ ಬುಕ್ ನ ಕಿತ್ತು ತೆಗಿತಾಳೆ. ಆ ಹುಡುಗಿ ನಮ್ಮ ಖಾನ ಕಸಿನ್ ಆಗಿರ್ತಾಳೆ. ಆ ಹುಡುಗಿ ಸಹ ಆ ದೆವ್ವದ ಕುರಿತು ರಿಸರ್ಚ್ ಮಾಡ್ತಿರುತ್ತಾಳೆ. ಆ ಕಾರ್ಯ ಹೇಳಿದಾಗ ನಡೆದಂತಹ
ಎಲ್ಲಾ ಕಾರ್ಯಗಳನ್ನ ನಮ್ಮ ಖಾನ ರೇ ಜೊತೆ ಹೇಳ್ತಾಳೆ. ಆ ಟೆಕ್ಕೆ ಕೈಯಿಂದ ತಪ್ಪಿಸಿಕೊಂಡ ಕಾರಣ 3 ದಿನದೊಳಗೆ ತಾನು ಸಾಯ್ತೇನೆ ಎಂಬ ಕಾರ್ಯ ಖಾನಳಿಗೆ ಗೊತ್ತಿರುತ್ತೆ. ಹಾಗೆ ಈ ಕಾರ್ಯ ಹೇಳಿದಾಗ ನಮ್ಮ ರೇ ಬೇಗ ಖಾನ ಕರೆದುಕೊಂಡು ಒಂದು ಪ್ರೊಫೆಸರ್ ನ ಹತ್ತಿರ ಬರ್ತಾರೆ. ಹಾಗೆ ಆ ಟೆಕ್ಕೆ ಕುರಿತು ಕೇಳಿದಾಗ ಆ ವ್ಯಕ್ತಿ ಅವರ ಜೊತೆ ಒಂದು ಕತೆ ಹೇಳೋದಕ್ಕೆ ಶುರು ಮಾಡ್ತಾರೆ. 2ನೇ ಮಹಾಯುದ್ಧ ನಡೀತಿರುವಾಗ ಒಂದು ಹುಡುಗಿ ಆ ಬ್ರಿಡ್ಜಿನ ಮೇಲಿಂದ ಹಾರಿ ಟ್ರೈನ್ ಗೆ ಸಿಕ್ಕಿ ಬಹಳ ಕ್ರೂರವಾಗಿ ಸತ್ತು ಹೋಗಿರ್ತಾಳೆ. ಅವಳ ದೇಹ 2 ತುಂಡಾಗಿ ಆ ರೈಲ್ವೆ ಟ್ರ್ಯಾಕ್ ಇಂದ ಸಿಕ್ಕಿದ್ದು ಆ ದಿನದಿಂದ ಕಾಟ ಶುರು ಆಗಿದ್ದು ಅಂತ ಜನರ ಅಭಿಪ್ರಾಯ ಅಂತ ಹೇಳಿ ಆ ವ್ಯಕ್ತಿ ಅವರ ಕೈಗೆ ಸ್ವಲ್ಪ ಜನರ ಅಡ್ರೆಸ್ ನ ಕೊಡ್ತಾರೆ. ಅವರೆಲ್ಲರೂ ಆ ಟೆಕ್ಕೆ ದೆವ್ವನ ನೇರವಾಗಿ ನೋಡಿದವರು. ಒಂದು ವೇಳೆ ಆ ವ್ಯಕ್ತಿಗಳನ್ನ ಮೀಟ್ ಮಾಡಿದ್ರೆ ನಿಮಗೆ ಬೇಕಾದಂತಹ ಇನ್ಫಾರ್ಮೇಶನ್ ಸಿಗಬಹುದು ಅಂತ ಹೇಳಿ ಅವರ ಜೊತೆ ತನ್ನ ಅಸಿಸ್ಟೆಂಟ್ ನ ಹೋಗೋದಕ್ಕೆ ಹೇಳಿ ಇನ್ನೊಂದು ಮುಖ್ಯವಾದಂತಹ ಒಂದು ಕಾರ್ಯ ಇದೆ. ಆ ಟೆಕ್ಕೆಗೆ ರೆಡ್ ಕಲರ್ ಅಂದ್ರೆ ಇಷ್ಟ ಇಲ್ಲ. ಯಾರ್ದಾದ್ರೂ ಕೈಯಲ್ಲಿ ರೆಡ್ ಕಲರ್ ಇದ್ರೆ ಸಾಕು ಅವರನ್ನ ಆ ಟೆಕ್ಕೆ ಕೊಂದಾಕುತ್ತೆ ಅಂತ ಹೇಳಿದಾಗ ನಾವು ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಕಂಡಂತಹ ಆ ಹುಡುಗಿಯ ಕೀ ಚೈನ್ ಸಹ ರೆಡ್ ಕಲರ್ ಆಗಿತ್ತಲ್ವಾ. ಇದರಿಂದ ಆ ಟೆಕ್ಕೆ ಅವಳನ್ನ ಕೊಂದಿದ್ದು. ಅದಲ್ಲದೆ ಅಯಾನ ಬ್ಯಾಗ್ ಸಹ ರೆಡ್ ಕಲರ್ ಆಗಿದ್ದರಿಂದ ಆ ಟೆಕ್ಕೆ ಅವಳನ್ನ ಕೊಂದಿದ್ದು. ಹಾಗೆ ಮೂವರು ಸೇರಿ ಆ ಅಡ್ರೆಸ್ ಅಲ್ಲಿ ಇರುವಂತಹ ಜನರನ್ನ ಮೀಟ್ ಆಗ್ತಾರೆ. ಹೇಳಬೇಕೆಂದರೆ ಇವರೆಲ್ಲರೂ ಆ ದೆವ್ವದ ನೆಂಟರಾಗಿರ್ತಾರೆ. ಆ ದೆವ್ವದ ನಿಜವಾದ ಹೆಸರು ಕಾಶಿಮಾ ಅಂತ ಆಗಿರುತ್ತೆ. 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಸ್ವಲ್ಪ ಅಮೆರಿಕನ್ ಸೋಲ್ಜರ್ಸ್ ಅವಳನ್ನ ಸೆಕ್ಸುಯಲಿ ಅಬ್ಯೂಸ್ ಮಾಡ್ತಿದ್ರು. ಅದನ್ನ ಸಹಿಸೋದಕ್ಕಾಗದೆ ಅವಳು ಆ ಬ್ರಿಡ್ಜ್ ಮೇಲಿಂದ ಹಾರಿ ಆತ್ಮಹತ್ಯೆ ಮಾಡಿದ್ದು. ತನಗೆ ಉಂಟಾದಂತಹ ನೋವು ಮತ್ತೆ ತನ್ನ ಅಬ್ಯೂಸ್ ಮಾಡುವಾಗ ತನ್ನ ದೇಹದ ಪ್ರೈವೇಟ್ ಪಾರ್ಟ್ ಇಂದ ರಕ್ತ ಬರ್ತಿತ್ತು. ಇದರಿಂದ ಅವಳಿಗೆ ರೆಡ್ ಕಲರ್ ಅಂದ್ರೆ ಅಸಹ್ಯ ಆಗ್ತಿತ್ತು. ತನಗಾದಂತಹ ನೋವನ್ನ ಸಹಿಸೋದಕ್ಕಾಗದೆ ಪಾಪ ನಮ್ಮ ಕಾಶಿಮಾ ಸೂಸೈಡ್ ಮಾಡಿದ್ದು. ಹಾಗೆ ಮೂವರಿಗೆ ಆ ದೆವ್ವದ ಕುರಿತು ಫುಲ್ ಡೀಟೇಲ್ಸ್ ಗೊತ್ತಾಗುತ್ತೆ. ಎಲ್ಲಾ ಕಾರ್ಯ ಗೊತ್ತಾದ್ರೂ ಹೇಗೆ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು ಅಂತ ಅವರಿಗೆ ಗೊತ್ತಿರಲ್ಲ. ಹಾಗೆ ಕನ್ಫ್ಯೂಷನ್ ಅಲ್ಲಿ ಕೂತಿರುವಾಗ ಆ ಪ್ರೊಫೆಸರ್ ನ ಅಸಿಸ್ಟೆಂಟ್ ಅವರೊಂದಿಗೆ ಒಂದು ಕಾರ್ಯ ಹೇಳ್ತಾರೆ. ಅದೇನೆಂದರೆ ಇಲ್ಲೇ ಪಕ್ಕದಲ್ಲಿರುವಂತಹ ಕಾಸಜೆ ಎಂಬ ಜಾಗದಲ್ಲಿ ಆ ಟೆಕ್ಕೆಯ ಸಮಾಧಿ ಇರೋದು. ಜನರ ಅಭಿಪ್ರಾಯ ಏನೆಂದರೆ ಆ ಟೆಕ್ಕೆಗೋಸ್ಕರ ಒಂದು ಸಮಾಧಿ ಕಟ್ಟಿಸಿದ ನಂತರ ಅದರ ಕಾಟ ತಪ್ಪಿದ್ದು ಅಂತ. ಆದ್ರೆ ಪುನಃ ಎಲ್ಲಾ ದುರ್ಘಟನೆ ಶುರು ಆಗೋದಕ್ಕೆ ಒಂದು ಕಾರಣ ಇದೆ. ಆ ಸಮಾಧಿ ಕುಸಿದು ಬಿದ್ದ ಕಾರಣ ಈಗ ಆ ದೆವ್ವ ಹೀಗೆ ಅಗ್ರೆಸಿವ್ ಆಗಿರೋದು ಅಂದಾಗ ಅವರಿಬ್ಬರಿಗೆ ಶಾಕ್ ಆಗುತ್ತೆ. ಹಾಗೆ ಅವರು ಆ ಸ್ಪಾಟ್ ಗೆ ಹೋಗೋದಕ್ಕೆ ಡಿಸೈಡ್ ಮಾಡಿ ಹೋಗುವಾಗ ನಮ್ಮ ರೇ ಅವಳ ಜೊತೆ ಒಂದು ಕಾರ್ಯ ಹೇಳ್ತಾಳೆ. ಲಾಸ್ಟ್ ಡೇ ನಮ್ಮ ಖಾನ ಆ ಟೆಕ್ಕೆನ ನೋಡಿದ ದಿನವೇ ನಮ್ಮ ರೇ ಸಹ ಅದನ್ನ ನೋಡಿರ್ತಾಳೆ. ಇವತ್ತಿಗೆ 3 ದಿನ ಆಗೋಗಿರುತ್ತೆ. ಯಾವಾಗ ಬೇಕಿದ್ರು ಆ ಟೆಕ್ಕೆ ಇವರಿಬ್ಬರನ್ನ ಕೊಂದಾಕುತ್ತೆ. ಹಾಗೆ ಅವರಿಬ್ಬರು ನೇರವಾಗಿ ಆ ಸಮಾಧಿ ಇರುವಂತಹ ಪ್ಲೇಸ್ ಗೆ ರೀಚ್ ಆಗ್ತಾರೆ. ಎಷ್ಟೇ ಹುಡುಕಿದ್ರು ಅಲ್ಲಿ ಆ ಸಮಾಧಿ ಇರಲ್ಲ. ಇದರಿಂದ ಬೇಗ ಆ ಅಸಿಸ್ಟೆಂಟ್ ಗೆ ಫೋನ್ ಮಾಡಿ ಕೇಳಿದಾಗ ಆ ವ್ಯಕ್ತಿ ಬೇಗ ಮ್ಯಾಪ್ ನೋಡಿ ಕರೆಕ್ಟ್ ರೂಟ್ ಹೇಳಿಕೊಡ್ತಾನೆ. ಆ ಸಮಾಧಿಗೆ ಇನ್ನು 7 ಕಿಲೋಮೀಟರ್ ಇರುತ್ತೆ. ಹಾಗೆ ಹೇಗೋ ಟ್ರಾವೆಲ್ ಮಾಡಿ ಆ ಸಮಾಧಿ ಇರುವಂತಹ ಸ್ಪಾಟ್ ಗೆ ರೀಚ್ ಆಗ್ತಾರೆ. ಅಷ್ಟೊತ್ತರಲ್ಲಿ ಟೈಮ್ ಆಗಿರುತ್ತೆ. ಮಧ್ಯರಾತ್ರಿ ಆದ್ರೂ ಅವರಿಬ್ಬರು ಆ ಕಾಡಿನ ಮಧ್ಯೆ ಅದನ್ನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಕೊನೆಗೆ ಆ ಸಮಾಧಿ ಸಿಗುತ್ತೆ. ಅದರ ಮೇಲೆ ಹಲವಾರು ಮಂತ್ರಗಳನ್ನ ಬರೆದಿರುತ್ತಾರೆ. ಮಂತ್ರ ಬರೆದಂತಹ ಕಲ್ಲು ಕೆಳಗೆ ಬಿದ್ದಿರುತ್ತೆ. ಹಾಗೆ ಅವರಿಬ್ಬರು ಸೇರಿ ತುಂಬಾ ಕಷ್ಟಪಟ್ಟು ಅದನ್ನ ಸೇರಿ ಮಾಡಿ ಇಡ್ತಾರೆ. ಹಾಗೆ ಬಂದ ಕಾರ್ಯ ಮುಗಿಸಿ ಅವರಿಬ್ಬರು ರಿಟರ್ನ್ ಹೋಗೋದಕ್ಕೆ ಕಾರಲ್ಲಿ ಕೂತಿರುವ ಅದೇ ಸಮಯ ಸಡನ್ ಆಗಿ ಹಿಂದಿನಿಂದ ಒಂದು ಸೌಂಡ್ ಕೇಳಿಸುತ್ತೆ. ತಿರುಗಿ ನೋಡುವಾಗ ಅವರ ಕಾರಿನ ಹಿಂದೆ ಆ ಟೆಕ್ಕೆ ನಿಂತಿರುತ್ತೆ. ಅದನ್ನ ಕಂಡು ಹೆದರಿ ಅವರಿಬ್ಬರು ಅಲ್ಲಿಂದ ಸ್ಪೀಡ್ ಆಗಿ ಮುಂದೆ ಸಾಕ್ತಾರೆ. ಆದ್ರೆ ಅದೇ ಸ್ಪೀಡ್ ಅಲ್ಲಿ ಆ ದೆವ್ವ ಸಹ ಅವರ ಹಿಂದೆ ಬರ್ತಿರುತ್ತೆ. ಆ ದೆವ್ವ ಅವರ ಹಿಂದೆ ಬರೋದಕ್ಕೆ ಒಂದು ಕಾರಣ ಇದೆ. ಅದೇನೆಂದರೆ ಅವರಿಬ್ಬರು ಈಗ ಕೂತಿರುವಂತಹ ಕಾರಿನ ಕಲರ್ ಸಹ ರೆಡ್ ಆಗಿರುತ್ತೆ. ಹಾಗೆ ಸ್ಪೀಡ್ ಆಗಿ ಹೆದರುತ್ತಾ ಮುಂದೆ ಹೋಗ್ತಿರುವಾಗ ಬ್ಯಾಲೆನ್ಸ್ ತಪ್ಪಿ ಆ ದೆವ್ವ ಸ್ಪೀಡ್ ಆಗಿ ಬಂದು ಆ ಕಾರಿಗೆ ಡಿಕ್ಕಿ ಹೊಡೆಯುತ್ತೆ. ಇದರಿಂದ ಅವರಿಬ್ಬರು ಕಾರ್ ಇಳಿದು ಓಡಿ ಹೋಗೋದಕ್ಕೆ ಶುರು ಮಾಡ್ತಾರೆ. ಓಡಿ ಹೋಗುವಾಗ ಅವರ ಕೈಯಲ್ಲಿದ್ದಂತಹ ಎಲ್ಲಾ ರೆಡ್ ಕಲರ್ ಅನ್ನ ತೆಗೆದು ಬಿಸಾಕ್ತಾರೆ. ಡ್ರೆಸ್, ಬೆಲ್ಟ್, ಕೀ ಚೈನ್ ಮುಂತಾದವುಗಳನ್ನ ದೂರ ಎಸಿತಾರೆ. ಹಾಗೆ ಕೊನೆಗೆ ತಪ್ಪಿಸಿಕೊಂಡ ಖುಷಿಯಲ್ಲಿ ಸಮಾಧಾನದಿಂದ ನಿಂತಿರುವ ಅದೇ ಸಮಯ ನೈಟ್ ಆದ ಕಾರಣ ದಾರಿ ಕಾಣದೆ ನಮ್ಮ ರೇಯ ತಲೆ ಅಲ್ಲಿದ್ದಂತಹ ಮರಕ್ಕೆ ಹೊಡೆದ ಕಾರಣ ರಕ್ತ ಬರುತ್ತೆ. ರಕ್ತದ ಕಲರ್ ಸಹ ರೆಡ್ ಅಲ್ವಾ. ಇದನ್ನ ಕಂಡಂತಹ ನಮ್ಮ ಟೆಕ್ಕೆ ಅವಳ ಹತ್ತಿರ ಓಡಿ ಬಂದು ಬಹಳ ಕ್ರೂರವಾಗಿ ಕಾನ ಕಣ್ಮುಂದೆ ರೇಯನ ಕೊಂದಾಕುತ್ತೆ. ಅವಳ ದೇಹ 2 ತುಂಡಾಗಿ ಕೆಳಗೆ ಬೀಳುತ್ತೆ. ಇದನ್ನ ಕಂಡಂತಹ ನಮ್ಮ ಕಾನ ಜೋರಾಗಿ ಕಿರ್ಚೋದಕ್ಕೆ ಶುರು ಮಾಡ್ತಾಳೆ. ಹಾಗೆ ಸೇನ್ ಕಟ್ ಆಗಿ ಹಲವಾರು ದಿನಗಳ ನಂತರ ಕಾನ ಮನೆ ಮುಂದೆ 4 ಸ್ಟೂಡೆಂಟ್ಸ್ ಅವಳ ಬಗ್ಗೆ ಕತೆ ಹೇಳ್ತಾ ಹೋಗ್ತಾರೆ. ಅದೇನೆಂದರೆ ಕಾನಳಿಗೆ ಹುಚ್ಚು ಹಿಡಿದಿದೆ. ದಿನವಿಡೀ ರೂಮ್ ಅನ್ನ ಬಿಟ್ಟು ಹೊರಗೆ ಬರೋದೇ ಇಲ್ಲ. ರೆಡ್ ಕಲರ್ ಇರುವಂತಹ ಎಲ್ಲಾ ವಸ್ತುಗಳನ್ನ ಆ ರೂಮ್ ಇಂದ ತೆಗೆದು ಹೊರಗೆ ಬಿಸಾಕ್ತಾಳೆ ಅಂತ ಹೇಳಿ ಹೋಗ್ತಿರುವ ಅದೇ ಸಮಯ ಆ ಟೆಕ್ಕೆ ಆ ಮಕ್ಕಳ ಹಿಂದೆ ಹೋಗ್ತಿರೋದನ್ನ ತೋರಿಸ್ತಾರೆ. ಹಾಗೆ ಪುನಃ ಸೀನ್ ಕಟ್ ಆಗಿ 1 ವರ್ಷದ ನಂತರ ತೋರಿಸ್ತಾರೆ. ಕಾನ ಮತ್ತೆ ಫ್ಯಾಮಿಲಿ ಈಗ ಬೇರೆ ಮನೆಗೆ ಶಿಫ್ಟ್ ಆಗಿರ್ತಾರೆ. ಕಾನ ನೋಡೋದಕ್ಕೆ ಆ ಪ್ರೊಫೆಸರ್ ನ ಅಸಿಸ್ಟೆಂಟ್ ಮನೆಗೆ ಬರ್ತಾನೆ. ಹಾಗೆ ಅಮ್ಮವನೊಂದಿಗೆ ಕಾನ ಆ ರೂಮ್ ನ ಬಿಟ್ಟು ಹೊರಗೆ ಬರದೇ ಇಲ್ಲ. ದಿನಗಳು ಕಳೆದ ಹಾಗೆ ಅವಳ ಪರಿಸ್ಥಿತಿ ತುಂಬಾ ಕೆಟ್ಟದಾಗ್ತಿದೆ. ರೆಡ್
ರೆಡ್ ಕಲರ್ ಇರುವಂತಹ ಯಾವುದೇ ವಸ್ತುಗಳನ್ನ ನೋಡಿದ್ರೆ ಸಾಕು ಹುಚ್ಚು ಹಿಡಿದ ಹಾಗೆ ಆಡ್ತಾಳೆ, ಅದನ್ನ ತೆಗೆದು ದೂರ ಬಿಸಾಕ್ತಾಳೆ ಅಂತ ಎಲ್ಲಾ ಕಾರ್ಯಗಳನ್ನ ಅಮ್ಮ ಹೇಳಿದಾಗ ಆ ವ್ಯಕ್ತಿ ನೇರವಾಗಿ ಅವಳ ರೂಮ್ಗೆ ಬರ್ತಾನೆ. ನಮ್ಮ ಕಾನ ಹೆದರಿ ಕಿಟಕಿ ಪಕ್ಕ ಕೂತಿರ್ತಾಳೆ. ಅವಳನ್ನ ಸಮಾಧಾನಿಸೋದಕ್ಕೆ ಆ ವ್ಯಕ್ತಿ ರೆಡ್ ಕಲರ್ ಇರುವಂತಹ ಒಂದು ಸ್ವೀಟ್ ಬಾಕ್ಸ್ ನ ಅವಳ ಕೈಗೆ ಕೊಡ್ತಾನೆ. ಅದನ್ನ ಕಂಡು ಹೆದರಿ ನಮ್ಮ ಕಾನ ತುಂಬಾ ವೈಲೆಂಟ್ ಆಗ್ತಾಳೆ. ಹಾಗೆ ವೈಲೆಂಟ್ ಆಗಿರುವಂತಹ ನಮ್ಮ ಕಾನ ತೋರಿಸಿ ಈ ಮೂವಿ ಎಂಡ್ ಆಗುತ್ತೆ. ಥ್ಯಾಂಕ್ ಯು.